ನೈತಿ ಸೇವಾ ಸಮಿತಿಗೆ ಸೇರ್ಕೊಂಡಿರೋ ತುಂಬಾ ಖುಷಿ ಆಗುತ್ತೆ. ನಾನು ಎಲ್ಲೂ ಆಚೆ ಓದೋಳಲ್ಲ, ಅದು ಮೇಡಮ್ ಸಿಕ್ಕಿದ್ಮೇಲೆ ಇವತ್ತು ಆಚೆ ಬಂದು ಜನ ಸೇವೆ ಮಾಡ್ಬೇಕು ಅಂತ ತುಂಬಾ ಖುಷಿ ಆಗ್ತಿದೆ. ಒಂದು ಪಾಸಿಟಿವ್ ವೈವ್ ಎನರ್ಜಿ ಬಂದಿದೆ. ಮತ್ತೆ ಇವ್ರ ಜೊತೆ ಹೋಗ್ಬೇಕು ಅಂದ್ರೆ ನಮ್ಮ ಮನೆಯವ್ರ ಖುಷಿಯಿಂದ ಹೋಗ್ಬಿಟ್ ಬಾ ಅಂತ ಕಳಿಸ್ಕೊಡ್ತಾರೆ. ಥ್ಯಾಂಕ್ ಯು ವಾಣಿ. ನಾನು ವಾಣಿ ಮೇಡಮ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದೀನಿ. ಆದ್ರೆ ಈ ಸಂಸ್ಥೆಗೆ ಸೇರ್ಬೇಕು ಅಂತ ನನಗೂ ಗೊತ್ತಿರಲಿಲ್ಲ. ಈಗ ಇಷ್ಟ ಆಗದೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ. ನನಗೂ ತುಂಬಾ ಖುಷಿ ಆಯ್ತದೆ. ಅವ್ರ ಮುಂದೆ ಬೆಳಿಬೇಕು, ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಅನ್ನೋ ಆಸೆ ಇದೆ. ಆ ಕನಸು ನನ್ನ ಒಬ್ಬಳಿಗೆ ಇರ್ಲಿ ಅಂತ ಆಸೆ ಪಡ್ತೀನಿ. ನನ್ನ ಮಗಳು ಚೆನ್ನಾಗಿರ್ಲಿ ಅನ್ನೋದು ನನ್ನ ಆಸೆ. ಏನಂದ್ರೆ ನನ್ಗೆ ಆಸಕ್ತಿ ಇತ್ತು ಸಮಾಜ ಸೇವೆಯಲ್ಲಿ ಏನಾದ್ರು ಮಾಡ್ಬೇಕು ಅಂತ. ಸೊ ನಂಗೆ ಎಲ್ಲೋಗ್ಬೇಕು ಏನು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಅದಕ್ಕೆ ಇವ್ರು ಮಾಡ್ತಾ ಇದ್ರು. ಅವಾಗ ಜನನಿ ಸೇವಾಶ್ರಮ ಬಗ್ಗೆ ಹೇಳಿದ್ರು. ಸೊ ಅವಾಗ ನನ್ಗೂ ಜಾಯಿನ್ ಆಗ್ಬೇಕು. ಆಮೇಲೆ ನಯತಿ ಸೇವಾ ಸಮಿತಿ ಅಂತ ಫಸ್ಟ್ ಅದಕ್ಕೆ ಅಟೆಂಡ್ ಮಾಡಿದೆ. ಸೊ ಅಲ್ಲಿ ಖುಷಿ ಆಯ್ತು. ಅಲ್ಲಿ ಹೋಗಿ ಬಂದಿದ್ದು. ಆಮೇಲೆ ಮತ್ತೆ ನಯತಿ ಸೇವಾ ಸಮಿತಿ ಅಂತ ಶುರು ಮಾಡಿದ್ರು. ಸೊ ಅದಕ್ಕೂ ಜಾಯಿನ್ ಆಗ್ಬೇಕು ಅಂತ ಅನ್ನಿಸ್ತು. ಸೊ ನನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡೋಣ ಅಂತ ನಾನು ಕೈ ಜೋಡಿಸ್ತು ಅಷ್ಟೇ.